ಈಶ್ವರ್ ಮಲ್ಪೆ ಹಾಗೂ ತಂಡ ಇವತ್ತು ತಿಪ್ಟೂರಿನ ಹತ್ರ ಬಂದಿದೆ. ಒಬ್ಬ ಯುವಕ ಕಾಲು ಜಾರಿ ಅಚಾನಕ್ ಆಗಿ ಒಂದು ಕೆರೆಗೆ ಬಿದ್ದಿರ್ತಾರೆ. ಅವರ ಮೃತದೇಹ 2 ದಿವಸ ಆದರೂ ಮೇಲೆ ಬರದೇ ಇರುವುದನ್ನು ಕಂಡು ಸ್ಥಳೀಯರು ಈಶ್ವರ್ ಮಲ್ಪೆ ತಂಡಕ್ಕೆ ಕರೆ ಮಾಡ್ತಾರೆ. ಇದು ಘಟನೆ ಯಾವಾಗ ನಡೆದಿದೆ? ಇದು ಶನಿವಾರ ಬೆಳಗ್ಗೆ. ನಾವು 3 ದಿವಸದಿಂದ ಹುಡುಕಾಟ ಮಾಡಿದ್ವಿ, ಗ್ರಾಫ್ನಲ್ಲೂ ಬೋಟೆಲ್ಲ ಹಾಕೊಂಡು ಸಿಕ್ಕಿರಲಿಲ್ಲ ಬಾಡಿ. ಆಯ್ತು, ನಾವು ಮಾಡ್ತಾರೆ. ವಿಷಯ ಏನಂದರೆ, ಡೆತ್ ಜಾಸ್ತಿ ಇದ್ದಾಗ ಈ ಜೌಗು ಮಣ್ಣು ಇಲ್ಲಿ ಅಂಟು ಮಣ್ಣು, ಅದು ಹಾವು ಮಣ್ಣು. ಯಾಕಂದರೆ ಇಟ್ಟಿಗೆ ಮಾಡೋ ಮಣ್ಣು ಇದೆಲ್ಲ. ಈ ಮಣ್ಣಲ್ಲಿ ಏನು ಗೊತ್ತಾ, ಅಡಿಯಲ್ಲಿ ಹೋದರೆ ಮಿನಿಮಮ್ 3 ದಿವಸ ಇರ್ತದೆ. ಮಲ್ಪೆಯಿಂದ ಇಲ್ಲಿಗೆ ಆಗಮಿಸಿ ಆ ಬಾಡಿಯನ್ನು ಎತ್ತಿ ಒಂದು ಸಹಾಯ ಮಾಡಿದ್ದಾರೆ. ನಮಸ್ತೆ ಕರ್ನಾಟಕದ ಎಲ್ಲ ಜನತೆಗೆ. ಈಶ್ವರ್ ಮಲ್ಪೆ ಹಾಗೂ ತಂಡ ಇವತ್ತು ತಿಪ್ಟೂರಿನ ಹತ್ರ ಬಂದಿದೆ. ಇಲ್ಲಿ ಒಂದು 3 ದಿವಸಗಳ ಹಿಂದೆ ಒಂದು ದುರ್ಘಟನೆ ನಡೆದಿರ್ತದೆ. ಒಬ್ಬ ಯುವಕ ಕಾಲು ಜಾರಿ ಅಚಾನಕ್ ಆಗಿ ಒಂದು ಕೆರೆಗೆ ಬಿದ್ದಿರ್ತಾರೆ. ಅವರ ಮೃತದೇಹ 2 ದಿವಸ ಆದರೂ ಮೇಲೆ ಬರದೇ ಇರುವುದನ್ನು ಕಂಡು ಸ್ಥಳೀಯರು ಈಶ್ವರ್ ಮಲ್ಪೆ ಹಾಗೂ ತಂಡಕ್ಕೆ ಕರೆ ಮಾಡ್ತಾರೆ. ನಿನ್ನೆ ಸಂಜೆಗೆ ನಮಗೆ ಕರೆ ಬಂದು ಇವತ್ತು ಬೆಳಿಗ್ಗೆ ನಾವು ಇಲ್ಲಿ ಬಂದಿದ್ದೇವೆ. ಚಪ್ಪಲಿಲ್ಲಿತ್ತು. ರಾತ್ರಿ ಬಂದ ನಾವು ಇಲ್ಲೇ ತಗೊಂಬನ್ನಿ. ನಮ್ಮ ಇಟೆ ಬಾಡ್ನ ನಮ್ಮ ಇಟೆ ಬಾಡ್ನ ಇದು ಘಟನೆ ಯಾವಾಗ ನಡೆದಿದೆ? ಇದು ಶನಿವಾರ ಬೆಳಗ್ಗೆ ನಡೆದಿದೆ. ಶನಿವಾರ ಬೆಳಿಗ್ಗೆ ನಡೆದಿದೆ. ಇದು ಈ ಊರಿಗೆ ಸಂಬಂಧಪಟ್ಟ? ಈ ಊರಿಗೆ ಸಂಬಂಧಪಟ್ಟ ಹುಡುಗ. ಅವ್ರ ತಂದೆ ಇಲ್ಲ, ಕೂಲಿ ಕೆಲಸ ಮಾಡ್ಕೊಂಡು ಇರ್ತಾರೆ ಹುಡುಗ. ಅವ್ರ ಅಮ್ಮ ಅವನ ತಮ್ಮ ಒಬ್ಬರು ಇತ್ತು ಅಷ್ಟೇ. ಏನಾಗಿದೆ ಇಲ್ಲಿ ಸ್ಥಳದಲ್ಲಿ ಘಟನೆ? ಈ ಸ್ಥಳದಲ್ಲಿ ಏನಾಗಿದೆ ಸರ್, ಬೆಳಗ್ಗೆ 10 ಗಂಟೆಯಲ್ಲಿ ತೋಟಕ್ಕೆ ಅಂತ ಬಂದವನೆ. ಇದೇ ಜಾಗದಲ್ಲಿ ತೋಟ ಇದೆ. ಆ ತೋಟಕ್ಕೆ ಬರೋ ಟೈಮಲ್ಲಿ ತೋಟಕ್ಕೆ ಬಂದಾನೆ ಏನೋ ಆಗಿದೆ, ಕೈಯಲ್ಲಿ ಕೆಸರೋ ಕಾಲು ಏನೋ ಆಗಿದೆ. ಆ ಟೈಮಲ್ಲಿ ಅಲ್ಲಿ ತೊಳೆಯೋಕೆ ಹೋಗೋನೆ. ಅದು ಸಡನ್ನಾಗಿ ಡೆಪ್ತ್ ಒಂದು 40 ಫೀಟ್ ಏನೋ ಇದೆ. ಹಂಗೆ ಮುಗಿಸೇನೆ ಬಿಟ್ಬಿಟ್ಟವನೆ. ಬಟ್ ಯಾರೋ ನೋಡಿರಲಿಲ್ಲ. ಆಮೇಲೆ ಮನೇಲಿ ಕಾಣಲಿಲ್ಲ ಅಂತಂದು ಇಲ್ಲಿ ಯಾರೋ ಬಂದು ನೋಡಿದಾಗ ಚಪ್ಪಲಿ ಇದ್ದಾವೆ ಅಂತ ಗೊತ್ತಾಯ್ತು. ಆ ಸ್ಲಿಪ್ಪರ್ ಮೇಲೆ ಬಂದು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ರು ಫೈರ್ ಇಂಜಿನ್ ಅವರು. ಆ ಕೊಕ್ಕೆ ಹಾಕಿ ಬೋಟ್ ಎಲ್ಲ ತಂದು ಮಾಡಿದ್ರು. ಸಿಗಲಿಲ್ಲ. ಅದಕ್ಕೆ ನಾವು ನಿನ್ನೆ 3 ದಿನ ಆದರೂ ಬರಲಿಲ್ವಲ್ಲ ಅಂತಂದು, ಅದೇ ಇವಾಗ ಫುಲ್ ತಳಕ್ಕೆ ಹೋಗಿದ್ರೆ ಬಾಡಿ ಕೋಲ್ಡ್ ಇರುತ್ತೆ, ಎದ್ದೇಳೋದಂದು ಗೊತ್ತಾಯ್ತಲ್ಲ ನಮಗೆ ಕಾನ್ಸೆಪ್ಟು. ಅದಕ್ಕೆ ಈಶ್ವರ್ ಮಲ್ಪರಿಗೆ ಫೋನ್ ಮಾಡಿದ್ವಿ. ಬೇಡ ಏನು ಬರೋ ಅದೇ ಸೇಟಿಂಗ್ ಬಂದಿದೆ. ಬಟ್ಟೆಲಿ ಸಿಕ್ಕ, ನಾನು ಟವಲಲ್ಲಿ ಸಿಕ್ಕಿದ್ದು. ಅಯ್ಯನ್ ಬಾಯಿ ಗೊತ್ತಾಯ್ತಾ? ಆಯ್ತು, ನಾವು ಮಾಚರಿಗೆ ಸಾಕ್ಸಿರ್ತೀವಿ. ಅದು ಇವ್ರಿಗೆ ಹೇಳ್ರಿ, ವಾಕಿ ಸಾರಿಗೆ ಹೋಗಿರ್ಬೋದು. ಅವ್ರು ಅಲ್ಲೇ ಬಂದು ಇನ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಆಸ್ಪತ್ರೆಯಲ್ಲಿ ಮಾಡಿ.
ಭಾಳ ಜೊತೆ ನೋಡ ನೋಡ ಸರ್ ಇದು ಘಟನೆ ಏನಾಗಿತ್ತು ಸರ್? ಅದು ಮೊನ್ನೆ ಯಾರ ಕಾಲ್ ಜಾರಿ ಬಿದ್ದಿದ್ದಾರೆ ಅಂತ ಕಾಲ್ ಮಾಡಿದ್ರು. ನಾವು 3 ದಿವಸದಿಂದ ಹುಡುಕಾಟ ಮಾಡಿದ್ವಿ, ಗ್ರಾಫ್ನೆಲ್ಲೂ ಬೋಟೆಲ್ಲ ಹಾಕೊಂಡು ಸಿಕ್ಕಿರ್ಲಿಲ್ಲ ಬಾಡಿ. ಇವತ್ತು ಸಿಕ್ಕಿದೆ. ಅಲ್ಲ, ಎಷ್ಟು ದಿನ ಆಗಿತ್ತು? 2 ದಿನ ಆಗಿತ್ತು. 2 ದಿವಸ. ಏಜ್ 20 ವರ್ಷ ಅವರು. ನೀವು ಎಷ್ಟು ದಿನ ಹುಡುಕಿದ್ರಿ? ನಾವು 2 ದಿವಸನೂ ಹುಡುಕಿದ್ವಿ. 2 ದಿವಸ ಹುಡುಕಿ ತುಂಬಾ ಪ್ರಯತ್ನ ಮಾಡಿದ್ವಿ. ತಿಪ್ಟೂರು ಅಗ್ನಿಶಾಮಕ ಠಾಣೆ ನಮ್ದು. ನಾವು ಸಿಬ್ಬಂದಿಯವರು ನಾವೆಲ್ಲ ಹುಡುಕಿದ್ವಿ. ಇವತ್ತು ಸಿಕ್ಕಿದೆ ಬಾಡಿ. ಕೆಲವೊಂದು ಸಮಯ ಏನಾಗುತ್ತೆ ನಮಗೂ ಸಿಗಲ್ಲ, ಅವಾಗ ನೀವು ಬಂದ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತಲ್ಲ. ಕರೆಕ್ಟ್. ಯಾಕಂದ್ರೆ ವಿಷಯ ಏನಂದ್ರೆ ಇದನ್ನ ತಡ್ಕೊಳ್ಳೋದಿಲ್ಲ, ಮನೆಯವರು ತಡ್ಕೊಳ್ಲಿಕ್ಕೆ ಆಗಲ್ಲ. ಮೇಯ್ನ್ ಆಗಿ ಮನೆಯವರು ಮತ್ತೆ ಅಲ್ಲಿ ಸಂಬಂಧಿಕರು ಹಾಕ್ತಾರೆ. ಯಾಕಂದ್ರೆ ಅವರು ಸಿಕ್ಕಿದ್ರೆ ಸಾಕಂದ್ರೆ ಅದಕ್ಕೋಸ್ಕರ ಇವ್ರು ಸಹ ಪಾಪ ಅದು ಇಂಥ ಜಾಗದಲ್ಲಿ ಏನು ಗೊತ್ತಾ ವಿಷಯ ಏನಂದ್ರೆ ಡೆತ್ ಜಾಸ್ತಿ ಇದ್ದಾಗ ಈ ಜೌಗು ಮಣ್ಣು ಇಲ್ಲಿ ಅಂಟು ಮಣ್ಣು, ಅದು ಹಾವು ಮಣ್ಣು. ಯಾಕಂದ್ರೆ ಇಟ್ಟಿಗೆ ಮಾಡೋ ಮಣ್ಣು ಇದೆಲ್ಲ. ಈ ಮಣ್ಣಲ್ಲಿ ಏನು ಗೊತ್ತಾ, ಅಡಿಯಲ್ಲಿ ಹೋದ್ರೆ ಮಿನಿಮಮ್ 3 ದಿವಸ ಇರ್ತದೆ. ನಾವು ಫ್ರಿಜ್ಜಲ್ಲಿ ಈಗ ಮೀನು ಹೇಗೆ ಇಡ್ತೀವಿ ನಾವು, ಮೀನಿಟ್ರೆ ಹಾಳಾದಾಗ ಅದೇ ಥರ ಅಡಿಯಲ್ಲಿ ಅಷ್ಟು ಕೋಲ್ಡ್ ಇದೆ. ಈಗ ನೀರು ಇಳಿದಿಲ್ಲ, ಸುಮಾರು ಐಸ್ ಥರ ಇದೆ ನೀರು. ಎಲ್ಲರೂ ಸಹ ನೀರು ಕಡೆ ಹೋಗುವ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ಗುಂಡಿ ಆಳ ಇದೆ. ಸಡನ್ ಆಗಿ 25 ಅಡಿ ನೀರೇ ಇದೆ ನೋಡಿದೆ, ತುಂಬ ಇದಿದೆ. ಆದರೆ ಇಂಥ ದುರ್ಘಟನೆ ಆಗಬಾರ್ದು. ಆ ಮನೆಯವರಿಗೆ ಒಂದು ದುಃಖ ಸಹಿಸ್ಕೊಳ್ಳೋ ಶಕ್ತಿ ದೇವರು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಸಮಾಜ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಈಶ್ವರ್ ಮಲ್ಪೆ ಅವರು ಇದನ್ನ ನಮ್ಮ ಗ್ರಾಮಕ್ಕೆ ಆಗಮಿಸಿ 3 ದಿವಸದಿಂದ ನೀರಿಗೆ ಬಿದ್ದು ಕಾಣೆಯಾಗಿದ್ದಂಥ ದಯಾನಂದು ಇವತ್ತು ಬೆಳಗ್ಗಿನ ಜಾವ ನೀರಿನ ಮೇಲೆ ಬಂದಿದ್ದ. ಅವರು ಬಂದು ಅಲ್ಲಿಂದ ಮಲ್ಪೆಯಿಂದ ಇಲ್ಲಿಗೆ ಆಗಮಿಸಿ ಆ ಬಾಡಿಯನ್ನು ಎತ್ತಿ ನಮಗೆ ಸಹಾಯ ಮಾಡಿದ್ದಾರೆ. ಅವರ ಸೇವೆ ಇದೇ ರೀತಿ ಮುಂದುವರಲಿ. ದೇವರು ಅವರಿಗೆ ಆರೋಗ್ಯ, ಭಗವಂತ ಐಶ್ವರ್ಯ ಕೊಡಲಿ. ಅವ್ರ ಕುಟುಂಬಕ್ಕೆ ಒಂದು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಅವ್ರ ಸಮಾಜ ಸೇವೆ ಇದೇ ರೀತಿ ಮುಂದುವರಲಿ ಅಂತೇಳಿ ನಾವೆಲ್ಲರೂ ಕೂಡ ಮತ್ತೆಯಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಖಂಡಿತವಾಗಿ ನಾನು ಹೇಳೋದಿಷ್ಟು ಏನಂದರೆ, ಮತ್ತೆಯಲ್ಲಿ ನಾವು ಸಮಸ್ತ ಜನತೆಯಿಂದ ನಾವು ನೀರಾಡಿಗೆ ಹೋದಾಗ ಒಂದು ದೇಹ ಇದೆಲ್ಲ ತುಂಬ ಕಡೆ ಆಗಿ ಇವತ್ತು ನಾನೀಗ ಇದೆ ಅಂತಲ್ಲ, ತುಂಬ ಕಡೆ ಹೋಗಿದ್ದೀನಿ. ಸಿಗಬೇಕಾದ್ರೆ ನನಗೆ 2-3 ದಿನ ಆಗ್ತದೆ, ಕೆಲವು ಕಡೆ ಸಿಗಲ್ಲ. ಆದರೆ ಕೇವಲ ನಾನು ದೇವರಿಗೆ ಗ್ರಾಮದೇವರ ಕೈ ಮುಕ್ಕೊಂಡು ಹೋಗ್ತೇವೆ. ಸಡನ್ ಆಗಿ ಆ ದೇವರ ದಯದಿಂದ, ಗ್ರಾಮಸ್ಥರ ಒಂದು ಆಶೀರ್ವಾದದಿಂದ ಆ ದೇಹ ಸಿಗ್ತದೆ. ಇವತ್ತು ಸಹ ನನಗೆ ನೆನೆಸ್ಕೊಂಡು ಬಂದೆ, ಆದಷ್ಟು ಬೇಗ ಸಿಗಲಿ ಅಂತ. ಸಿಕ್ಕಿಬಿಟ್ಟಿದೆ ಅದು ಅಷ್ಟೇ. ಆದಷ್ಟು ಬೇಗ ನಮಗೆ ಕಷ್ಟ ಇಲ್ಲದೆ ಒಂದು ಬೇಗ ಸಿಕ್ತು. ಇಲ್ಲ ನಾವು ಸಹ ಹುಡುಕಬೇಕು.
ಆ ದೇಹ ಸಿಗೋ ತನಕ ನಮ್ಗೆ ಸಹ ಒಂದು ಹೌದು ಪಶ್ಚಾತ್ತಾಪ ಆಗ್ತದೆ. 3 ದಿವಸದಿಂದ ನಮ್ಮೂರಲ್ಲೂ ಯಾಕೆ ನೋಡಿ ಇವತ್ತು ಆ ಮನೆಯವ್ರು ನೋಡಿ, ಊರಿನವ್ರು ನೋಡಿ ಆ ದುಃಖದ ಮಡುವಿಲ್ಲ ಇರ್ತಾರೆ, ಅದು ಸಿಗಬೇಕಂತ ಹೇಳಿ. ಅದೆಂತ ಒಂದು ಕೈಘಟನೆ ಆಗಬಾರ್ದು ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ತುಂಬ ಬಡವರು ಸರ್, ಅದೇ ಬಡವರು ಕೂಲಿ ಮಾಡೋ ಹುಡುಗ. ನೋಡಿ ಅವರು ತಮ್ಮ ಒಂದು ನೆನೆ ಫೋನ್ ಮಾಡಿದ್ದಾನೆ, ತಕ್ಷಣ ಆಯ್ತಪ್ಪ ನಾವು ಹೊರಡ್ತೀನಿ ಅಂತ ರಾತ್ರಿಗೆ ರೆಡಿ ಮಾಡಿ ಎಲ್ಲೆಲ್ಲ ನಾವು ಟೀಮ್ ಹುಡುಗರು ಎಲ್ಲೆಲ್ಲ ಇರ್ತಾರೆ ಅವರು. ಮತ್ತೆ ಸಡನ್ ಆಗಿ ರೆಡಿ ಮಾಡ್ಕೊಂಡು ನಾನು ಬೇರೆ ಕಡೆ ಇರ್ತೀನಿ ಬಂದು ಆದ್ರೂ ಸಹ ನಮ್ಮ ಟೀಮ್ನ ಹುಡುಗರು ನೋಡಿ ಎಲ್ಲ ಬಂದಿದ್ದಾರೆ ಧೈರ್ಯವಾಗಿ. 5 ಗಂಟೆಗೆ 4 ಗಂಟೆಗೆ ಫೋನ್ ಮಾಡಿ ಹಾಂ, ಬೇಗ ಬಂದು 4 ಗಂಟೆಗೆ ಬಂದು ನಿಂತಿದ್ದಾರೆ ಆ ಕಡೆಯಲ್ಲಿ. ಮತ್ತೆ ಹೇಳಿದೆ ಬರ್ತಾರೆ, ಗ್ರಾಮಸ್ಥರು ಬರ್ತಾರೆ, ಆಮೇಲೆ ಹೊರಡುವ ಅಂತ ಹೇಳಿದ್ದೇನೆ. ಎಲ್ರಿಗೂ ಸಹ ಏನಾದರೂ ದುರ್ಘಟನೆ ಆದರೆ ನಿಮಗೆ ನಮ್ಮ ಈಶ್ವರ್ ಮಲ್ಪೆ ಅಂತ ಯೂಟ್ಯೂಬ್ ಚಾನಲ್ ಇದೆ, ಇಲ್ಲ ನೀವು ನಿಮ್ಮ ಗೂಗಲ್ ಆಗಲಿ ನಿಮ್ಮ ಒಂದು ಮೊಬೈಲಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಈಶ್ವರ್ ಮಲ್ಪೆ ಹಾಕಿದರೆ ತಕ್ಷಣ ನಂಬರ್ ಸಿಗ್ತದೆ. ಆ ತಕ್ಷಣ ಏನಾದರೂ ಅವಘಡ ಆದರೆ ತಕ್ಷಣ ನೀವು ಈಶ್ವರ್ ಮಲ್ಪೆ ಒಂದು ಟೀಮಿಗೆ ಕರೆ ಮಾಡಿದರೆ ನಾವು ಅಲ್ಲಿಂದ ದೂರ ಬರುವಾಗ ನಾವು ವೆಕೆನ್ಸಿ ಅಂದರೆ ಡೀಸೆಲ್ ಖರ್ಚು ತಗೊಳ್ಳೋದು. ದೂರ ಬರೋದು ಸುಮಾರು 250-300 ಕಿಲೋಮೀಟ್ರ್ ಬಂದೆ. ಹತ್ರ ಆದರೆ ಎಲ್ಲರಿಗೂ ಫ್ರೀ, ಆದರೆ ಮಗು ವಿಷಯದೆಲ್ಲ ನಾವು ಫ್ರೀಯೇ ಮಾಡ್ತೇವೆ. ಅದರಿಂದ ಈ ನಂಬರಿಗೆ ತಕ್ಷಣ ನೀವು ಫೋನ್ ಮಾಡಿ ಆದಷ್ಟು ಬೇಗ ನಾವು ಮಾಡ್ತೇವೆ. 9663434415 ಗೂಗಲಲ್ಲುಂಟು, ಈಶ್ವರ್ ಮಲ್ಪೆ ಯೂಟ್ಯೂಬಲ್ಲಿ ಹಾಕಿದರೆ ಖಂಡಿತವೇ ಬರ್ತದೆ. ನಮಸ್ತೆ.